ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರುವೇ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಮಗೆಲ್ಲ ವಿಕ್ರಮನಾಮ ಸಂವತ್ಸರದ ಈ ದಿನದ ದಸರಾ ಮಹಾನವಮಿ ಆಯುಧ ಪೂಜೆಯ ಮತ್ತು ಮುಂಬರುವ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇಂದು ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಬೇಕೆಂಬ ಒಂದು ಉದ್ದೇಶದಲ್ಲಿ ಜ್ಯೋತಿಷ್ಯದ ಪ್ರಾಧಾನ್ಯತೆಯನ್ನು ಸಾರ್ವಜನಿಕರಿಗೆ ಮತ್ತು ಆಸಕ್ತರಿಗೆ ಇದನ್ನು ತಿಳಿಸುವ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಜ್ಯೋತಿಷ್ಯಶಾಸ್ತ್ರ ಒಂದು ಮಹಾವಿದ್ಯೆ. ಇದು ವೇದಗಳ ಒಂದು ಭಾಗ ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಜ್ಯೋತಿಷ್ಯಶಾಸ್ತ್ರ 4 ವೇದಗಳಾದ ಋಗ್ವೇದದ ಕೊನೆಯ ಒಂದು ಅಂಕಣ. ವೇದಗಳ ಅಧ್ಯಯನದಿಂದ ಸಾಮಾನ್ಯ ಜನರ ಜೀವನದಲ್ಲಿ ಅಂಥ ವಿಶೇಷವಾದ ಜೀವನ ಮೌಲ್ಯಗಳು ಸಾರ್ವಜನಿಕರಿಗೆ ಮನವರಿಕೆ ಆಗೋದು ಕಷ್ಟ ಸಾಧ್ಯ. ಆದರೆ ವೇದಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದವರು ಈವರೆಗೂ ಇಲ್ಲ ಎಂಬ ಉಲ್ಲೇಖ ಸಿಗುತ್ತದೆ. ಆದರೆ ಅದರ ಒಂದು ಭಾಗವಾದ ಜ್ಯೋತಿಷ್ಯಶಾಸ್ತ್ರ ಸಾಮಾನ್ಯ ಜನಜೀವನದಲ್ಲಿ ಅತ್ಯವಶ್ಯಕವಾಗಿ ಕಂಡುಬರುತ್ತದೆ. ಆದುದರಿಂದ ಸಾಮಾನ್ಯ ಜನಜೀವನಕ್ಕೆ ಬೇಕಾಗುವಂತಹ ಈ ಶಾಸ್ತ್ರ, ಈ ವೇದಶಾಸ್ತ್ರ ಅರ್ಥಾತ್ ಜ್ಯೋತಿಷ್ಯಶಾಸ್ತ್ರ ನಾವು ಅಧ್ಯಯನ ಮಾಡುವುದು, ಅದರ ಬಗ್ಗೆ ತಿಳುವಳಿಕೆ ಪಡೆಯತಕ್ಕಂಥದ್ದು ಅವಶ್ಯ ಎಂದು ಭಾವಿಸಬಹುದಾಗಿದೆ. ಬೇರೆ ಅನೇಕ ಶಾಸ್ತ್ರಗಳು ಮನುಷ್ಯನ ಜೀವನದ ಭವಿಷ್ಯವನ್ನು ತಿಳಿಸತಕ್ಕಂಥ ಅನೇಕ ವಿದ್ಯೆಗಳು ಉಂಟು. ಆದರೆ ಅವೆಲ್ಲ ತರ್ಕಬದ್ಧವಾಗಿ ಉಳಿದು ಬಿಡುತ್ತವೆ. ಆದರೆ ಜ್ಯೋತಿಷ್ಯಶಾಸ್ತ್ರ ತರ್ಕಕ್ಕೆ ಪ್ರತ್ಯುತ್ತರವಾಗಿ ಅಥವಾ ತರ್ಕಕ್ಕೆ ನಿಲುಕದಷ್ಟು ವಿಶಾಲವಾದ ಆಳ ಅಧ್ಯಯನ ಇದರಲ್ಲಿ ಇದೆ. ಜ್ಯೋತಿಷ್ಯಶಾಸ್ತ್ರ ಮುಖ್ಯವಾಗಿ ಖಗೋಳಶಾಸ್ತ್ರದ ಹಿನ್ನೆಲೆ ಅಥವಾ ಬ್ರಹ್ಮಾಂಡದ ಅಥವಾ ಆಕಾಶಮಂಡಲದ ಗ್ರಹ ನಕ್ಷತ್ರಗಳನ್ನು ಮತ್ತು ಅವುಗಳ ಚಲನವಲನದ ಮೇಲೆ ಅದರ ಪರ್ಯಾವಲೋಚನೆ ನಿಂತಿವೆ. ಆದುದರಿಂದ ನಾವು ಜ್ಯೋತಿಷ್ಯಶಾಸ್ತ್ರದ ಅಧ್ಯಯನದಲ್ಲಿ ಅವುಗಳ ಚಲನವಲನ ಆಧರಿಸಿ ದಾಖಲು ಮಾಡುವಂತಹ ಎಲ್ಲ ವಿಷಯಗಳು ನಾವು ನಿತ್ಯ ಜೀವನದಲ್ಲಿ ಕಾಣಬಹುದಾಗಿದೆ. ಉದಾಹರಣೆಗೆ, ಸೂರ್ಯ ಈ ದಿನ 6:15 ಉದಯನಾಗುತ್ತಾನೆ ಎಂದು ದಾಖಲು ಮಾಡಿದಾಗ ಸೂರ್ಯ ನಿಖರವಾಗಿಯೇ 6:15
ಭೂಮಂಡಲದ ಮೇಲೆ ಆ ಒಂದು ಪ್ರದೇಶದಲ್ಲಿ